ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಯೋತಿಷ್ಯ ಚಕ್ರದ 6ನೇ ರಾಶಿ ಗ್ರಹಗಳ ರಾಜಕುಮಾರನಾದ ಬುಧನ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ, ಅದೆಷ್ಟು ಗುಪ್ತ ಸತ್ಯಗಳಿವೆ. ನೀವು ಕನ್ಯಾ ರಾಶಿಯವರಾಗಿದ್ರೆ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಜೈ ಬುಧದೇವ ಎಂದು ಕಾಮೆಂಟ್ ಮಾಡಿ. ಕನ್ಯಾ ರಾಶಿಯವರಿಗೆ ಕುಟುಂಬ ಅಥವಾ ಸಂಬಂಧದಲ್ಲಿ ನೋವು, ಕೆಲಸದ ವಿಚಾರದಲ್ಲಿ ಅತಿಯಾದ ಚಿಂತನೆ, ಕಷ್ಟ, ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಆದ್ರೆ ತಮಗಿರುವ ಯಾವುದೇ ಸಮಸ್ಯೆಗಳನ್ನ ಜಗತ್ತಿಗೆ ತೋರಿಸದೆ ಗಟ್ಟಿಯಾಗಿ ನಿಂತು ಏನನ್ನ ಬೇಕಾದರೂ ಸಾಧಿಸ್ತೇನೆ ಎಂಬುದು ಛಲ ಇವರಲ್ಲಿದೆ. ಆದ್ರೆ ಈ ಸಮಸ್ಯೆಗಳು ಕನ್ಯಾ ರಾಶಿಯವರಿಗೆ ಯಾಕೆ ಆಗ್ತಾ ಇವೆ, ಯಾವಾಗ ಈ ಸಮಸ್ಯೆಗಳಿಗೆ ಮುಕ್ತಿ, ಈ ಎಲ್ಲಾ ವಿಚಾರಗಳ ಸಂಕ್ಷಿಪ್ತವಾಗಿ ಇಲ್ಲಿ ತಿಳಿಸಿದ್ದೇನೆ. ಈ ಸಮಸ್ಯೆಯಿಂದ ಪಾರಾಗಲು ಕೂಡ ಒಂದು ವಿಶೇಷ ಪರಿಹಾರವಿದೆ. ತಪ್ಪದೇ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ರಾಶಿ ಚಕ್ರದಲ್ಲೇ ಅತ್ಯಂತ ಬುದ್ಧಿವಂತ ಮತ್ತು ವಿಶ್ಲೇಷಣಾತ್ಮಕ ರಾಶಿಯಾದ ಕನ್ಯಾ ರಾಶಿ ಬಗ್ಗೆ ಇಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಕನ್ಯಾ ರಾಶಿಯ ಚಿಹ್ನೆ ಕನ್ಯೆ. ಇದು ಕೇವಲ ಒಂದು ಚಿಹ್ನೆ ಅಲ್ಲ, ಕನ್ಯಾ ರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಪ್ರತಿಬಿಂಬ. ಕನ್ಯೆಯಂತೆ ಅವರು ಸದಾ ಶುದ್ಧತೆ ಮತ್ತು ಪರಿಪೂರ್ಣತೆಯನ್ನ ಬಯಸ್ತಾರೆ. ಅವರ ನಡಿಗೆಯಲ್ಲಿ, ಮಾತಿನಲ್ಲಿ ಒಂದು ರೀತಿಯ ವಿವೇಕ ಮತ್ತು ವಿಶ್ಲೇಷಣಾತ್ಮಕ ಗುಣವಿರುತ್ತೆ. ಅವರು ಗುಂಪಿನಲ್ಲಿ ಅನಗತ್ಯ ಗಮನವನ್ನ ಸೆಳೆಯಲು ಇಷ್ಟಪಡೋದಿಲ್ಲ. ಬದಲಾಗಿ ತಮ್ಮ ಕೆಲಸದ ಮೂಲಕ ತಮ್ಮ ಇರುವಿಕೆಯನ್ನ ಸಾಬೀತುಪಡಿಸಲು ಬಯಸ್ತಾರೆ. ಅವರಲ್ಲಿರುವ ಬುದ್ಧಿವಂತಿಕೆ, ಜವಾಬ್ದಾರಿ ಮತ್ತು ಸೇವಾ ಮನೋಭಾವ ಅವರನ್ನ ಸಹಜವಾಗಿಯೇ ವಿಶ್ವಾರ್ಹ ವ್ಯಕ್ತಿಗಳನ್ನಾಗಿ ಮಾಡುತ್ತದೆ. ಈ ರಾಶಿಯ ಅಧಿಪತಿ ಬುಧ ಗ್ರಹ. ಬುಧನು ಬುದ್ಧಿ, ತರ್ಕ, ಸಂವಹನ ಮತ್ತು ವಿಶ್ಲೇಷಣೆಯ ಕಾರಕ. ಹಾಗಾಗಿಯೇ ಕನ್ಯಾ ರಾಶಿಯವರಿಗೆ ಹುಟ್ಟಿನಿಂದಲೇ ತರ್ಕಬದ್ಧ ಚಿಂತನೆ, ವಿವರಗಳಿವೆ. ಗಮನ ಕೊಡುವ ಗುಣ ಮತ್ತು ವಿಮರ್ಶಾತ್ಮಕ ದೃಷ್ಟಿಕೋನ ರಕ್ತದಲ್ಲಿಯೇ ಬಂದಿರುತ್ತೆ. ಅವರು ತಾವು ನಂಬಿದ ಸತ್ಯಕ್ಕಾಗಿ ಮತ್ತು ವ್ಯವಸ್ಥೆಗಾಗಿ ಯಾರ ಮುಂದೆಯೂ ರಾಜಿ ಮಾಡಿಕೊಳ್ಳುವುದಿಲ್ಲ. ಅವರ ವ್ಯಕ್ತಿತ್ವವೇ ಒಂದು ರೀತಿಯಲ್ಲಿ ವಿಶ್ವಾರ್ಹತೆಯನ್ನ ಹೊಂದಿರುತ್ತದೆ. ಮೇಲ್ನೋಟಕ್ಕೆ ಇವರು ಬಹಳ ಸಂಕೋಚ ಸ್ವಭಾವದವರು, ಅತಿಯಾದ ವಿಮರ್ಶಕರು ಮತ್ತು ದೋಷ ಹುಡುಕುವರು ಎಂದು ಕಾಣಿಸಬಹುದು. ಅವರು ಯಾವಾಗಲೂ ತಾವು ಸರಿ ಎಂದು ತೋರಿಸಿಕೊಳ್ಳಲು ಪ್ರಯತ್ನಿಸ್ತಾರೆ. ಆದ್ರೆ ಇದು ಅವರ ದೋಷ ಹುಡುಕುವ ಸ್ವಭಾವವಲ್ಲ, ಅದು ಅವರ ಪರಿಪೂರ್ಣತೆಯ ಬಯಕೆಯ ಪ್ರತಿರೂಪ. ಅವರ ಮನಸ್ಸಿನಲ್ಲಿ ಸದಾ ಸೂಕ್ಷ್ಮ ವಿಚಾರಗಳೇ ಇರುತ್ತವೆ. ದೊಡ್ಡ ದೊಡ್ಡ ವಿಚಾರಗಳ ಬದಲಿಗೆ ಸಣ್ಣ ಪುಟ್ಟ ಲೋಪದೋಷಗಳನ್ನ ಸರಿಪಡಿಸುವುದು ಇವರಿಗೆ ಇಷ್ಟವಾಗುತ್ತದೆ. ಮತ್ತು ಜೀವನ, ವೃತ್ತಿ ಮತ್ತು ಸಂಬಂಧಗಳಲ್ಲಿ ಒಂದು ರೀತಿಯ ವ್ಯವಸ್ಥೆಯನ್ನ ತರಬೇಕು ಎಂಬುದು ಇವರ ಜೀವನದ ಗುರಿ. ಸಾಮಾನ್ಯವಾಗಿ ಎಲ್ಲರೂ ಅಂದ್ಕೊಳ್ಳೋದು ಕನ್ಯಾ ರಾಶಿಯವರು ಕೇವಲ ಕೆಲಸ, ಪರಿಪೂರ್ಣತೆ ಮತ್ತು ಜವಾಬ್ದಾರಿಯನ್ನ ಬಯಸ್ತಾರೆ, ಅವರಿಗೆ ಭಾವನೆಗಳೇ ಇಲ್ಲ ಎಂಬಂತೆ. ಆದ್ರೆ ಇಲ್ಲಿದೆ ನೋಡಿ ಮೊದಲ ತಿರುವು. ಕನ್ಯಾ ರಾಶಿಯವರು ಅತ್ಯಂತ ಸೂಕ್ಷ್ಮ ಮನಸ್ಸಿನವರು ಮತ್ತು ಅತಿಯಾದ ಚಿಂತನೆಯನ್ನ ಮಾಡುವವರು. ಹೌದು, ನೀವು ಕೇಳಿದ್ದು ಸರಿ. ತಮ್ಮ ಮುಖವಾಡದ ಹಿಂದೆ ಅವರು ಅತಿಯಾದ ಆತ್ಮವಿಮರ್ಶೆ ಮತ್ತು ಆತಂಕವನ್ನ ಬಚ್ಚಿಟ್ಕೊಂಡಿರ್ತಾರೆ. ತಮ್ಮನ್ನ ಯಾರಾದ್ರೂ ಮೆಚ್ಚಿ ಮಾತನಾಡಿಸಿದ್ರೆ, ಪ್ರಶಂಸಿಸಿದ್ರೆ ಸಾಕು, ತಮಗೆ ತಾವೇ ನಂಬಲು ಕಷ್ಟಪಡ್ತಾರೆ. ಆದ್ರೆ ಯಾರಾದ್ರೂ ತಮ್ಮ ಕೆಲಸದಲ್ಲಿ ಅಥವಾ ವ್ಯಕ್ತಿತ್ವದಲ್ಲಿ ದೋಷ ಹುಡುಕಿದ್ರೆ ಅದನ್ನ ಸಹಿಸುವುದು ಬಹಳ ಕಷ್ಟ. ಒಳಗೊಳಗೆ ತಮ್ಮನ್ನ ತಾವೇ ಅತಿಯಾಗಿ ವಿಮರ್ಶಿಸಿಕೊಳ್ತಾರೆ, ಆದ್ರೆ ತಮ್ಮ ನೋವನ್ನ ಹೊರಗೆ ತೋರಿಸಿಕೊಳ್ಳುವುದಿಲ್ಲ. ಕನ್ಯಾ ರಾಶಿಯವರು ಅತ್ಯುತ್ತಮ ಸ್ನೇಹಿತರು. ತಮ್ಮ ಸ್ನೇಹಿತರಿಗಾಗಿ ಯಾವುದೇ ಸವಾಲುಗಳನ್ನ ನಿಭಾಯಿಸಲು ಸಿದ್ಧರಿರ್ತಾರೆ. ಸ್ನೇಹದಲ್ಲಿ ಇವರಷ್ಟು ಜವಾಬ್ದಾರಿಯನ್ನ ನೋಡುವುದು ಕಷ್ಟ. ತಮ್ಮ ಸ್ನೇಹಿತರ ಕಷ್ಟದ ಸಮಯದಲ್ಲಿ ತಾವೇ ಮೊದಲಿಗೆ ಸಹಾಯ ಮಾಡಲು ಮುಂದಾಗ್ತಾರೆ. ಆದ್ರೆ ಸ್ನೇಹದಲ್ಲಿ ಅಸತ್ಯ ಮತ್ತು ಮೋಸವನ್ನ ಇವರು ಎಂದಿಗೂ ಕ್ಷಮಿಸೋದಿಲ್ಲ. ಪ್ರೀತಿಯನ್ನ ತೋರಿಸುವ ವಿಚಾರದಲ್ಲಿ ಇವರು ಮಹಾರಾಜರಲ್ಲ, ಬದಲಾಗಿ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ. ತಮ್ಮ ಸಂಗಾತಿಗೆ ದುಬಾರಿ ಉಡುಗೊರೆಗಳ ಬದಲು ಅಗತ್ಯವಿರುವ ವಸ್ತುಗಳನ್ನ ನೀಡುವುದು, ಆರೋಗ್ಯ ಮತ್ತು ಭವಿಷ್ಯದ ಬಗ್ಗೆ ಕಾಳಜಿಯನ್ನು ವಹಿಸುವುದು ಇವರಿಗೆ ಬಹಳ ಇಷ್ಟ. ತಮ್ಮ ಪ್ರೀತಿ ಪಾತ್ರರನ್ನ ಕಾಪಾಡುವ ವಿಚಾರದಲ್ಲಿ ಇವರು ಜವಾಬ್ದಾರಿಯುತ ತಂದೆ ತಾಯಿಯಂತೆ ವರ್ತಿಸ್ತಾರೆ. ವೃತ್ತಿ ಜೀವನಕ್ಕೆ ಬಂದರೆ ಕನ್ಯಾ ರಾಶಿಯವರು ಹುಟ್ಟು ಪರಿಶ್ರಮಿಗಳು. ಇವರು ನಿಖರತೆ, ವಿಶ್ಲೇಷಣೆ ಮತ್ತು ವ್ಯವಸ್ಥೆಗೆ ಬೇಕಾಗಿರುವ ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸನ್ನ ಸಾಧಿಸ್ತಾರೆ. ವೈದ್ಯಕೀಯ, ವಿಜ್ಞಾನ, ಲೆಕ್ಕಪತ್ರ, ಶಿಕ್ಷಕ, ಸಂಶೋಧಕ, ಸಂಪಾದಕ ಮತ್ತು ನಿರ್ವಾಹಕ ಹುದ್ದೆಗಳಲ್ಲಿ ಇವರು ಹೆಚ್ಚು ಯಶಸ್ಸನ್ನ ಸಾಧಿಸ್ತಾರೆ. ಯಾವುದೇ ಕೆಲಸವನ್ನ ಶ್ರದ್ಧೆಯಿಂದ ಮತ್ತು ಜವಾಬ್ದಾರಿಯಿಂದ ಮಾಡುವ ಅದ್ಭುತ ಕಲೆ ಇವರಿದೆ. ಹೌದು, ಕನ್ಯಾ ರಾಶಿಯವರು ಎಂದ್ರೆ ಶ್ರಮಜೀವಿಗಳು. ಇವರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೋ ಅಷ್ಟೇ ದೊಡ್ಡ ಪ್ರತಿಫಲವನ್ನ ಪಡೆಯುತ್ತಾರೆ. ಆದ್ರೆ ಇವರ ಶ್ರಮಕ್ಕೆ ತಕ್ಷಣ ಫಲ ಸಿಗೋದಿಲ್ಲ. ತುಂಬ ದಿನಗಳು ಅಥವಾ ವರ್ಷಗಳೇ ಕಳೆಯಬೇಕು. ಅದಕ್ಕಾಗಿ ಇಲ್ಲೊಂದು ಸರಳವಾದಂತಹ ಪರಿಹಾರವನ್ನ ತಿಳಿಸ್ತಾ ಇದ್ದೇನೆ, ಅದನ್ನ ತಪ್ಪದೆ ಪಾಲಿಸಿ. ಯಾವಾಗ್ಲೂ ವೃತ್ತಿ ಜೀವನದಲ್ಲಿ ಮುಂದಿರುವಂತಹ ನೀವು ಇನ್ನು ಮುಂದೆ ಯಾವುದೇ ಕೆಲಸ ಕಾರ್ಯಗಳಿಗೆ ಹೋಗುವ ಮೊದಲು ಅಥವಾ ಕೆಲಸ ಶುರು ಮಾಡುವ ಮೊದಲು ವಿಘ್ನ ವಿನಾಶಕ ಗಣಪತಿಗೆ ಬುಧವಾರದಂದು 21 ಗರಿಕೆಗಳನ್ನ ಕ್ರಮವಾಗಿ ಎಣಿಸಿ ಅರ್ಪಿಸಿ ನಿಮ್ಮ ಸಂಕಲ್ಪವನ್ನ ಮಾಡಿ. ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಅತ್ಯುತ್ತಮ ಫಲವನ್ನ ನೀಡುತ್ತೆ.
ಇದೇ ರೀತಿ ನಿಮ್ಮ ಕುಟುಂಬ ಸಂಬಂಧಗಳಲ್ಲಿ ತಲೆದೂರುವಂತಹ ಕೆಲಸಗಳಿಗೂ ಒಂದು ಪರಿಹಾರವಿದೆ. ಅದನ್ನ ವಿಡಿಯೋ ಕೊನೆಯಲ್ಲಿ ತಿಳಿಸ್ತೇನೆ, ತಪ್ಪದೇ ಅದನ್ನ ತಿಳಿದುಕೊಳ್ಳಿ. ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಜಾಗರೂಕರು. ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವುದು ಮತ್ತು ಅಪಾಯರಹಿತ ಹೂಡಿಕೆ ಮಾಡುವುದು ಇವರಿಗೆ ಬಹಳ ಇಷ್ಟ. ಐಷಾರಾಮಿ ಜೀವನ ಶೈಲಿ, ಹೆಚ್ಚು ಖರ್ಚು ಮಾಡುವುದು ಇವರಿಗೆ ಇಷ್ಟ. ತಮ್ಮ ಕುಟುಂಬ ಮತ್ತು ಸ್ನೇಹಿತರಿಗಾಗಿ ಅಗತ್ಯವಿರುವ ಖರ್ಚು ಮಾಡಲು ಇವರು ಹಿಂದೆ ಮುಂದೆ ನೋಡುವುದಿಲ್ಲ. ಪ್ರೀತಿಯ ವಿಚಾರದಲ್ಲಿ ಕನ್ಯಾ ರಾಶಿಯವರದ್ದು ನೇರ ದಾರಿ. ಇವರು ಸುಲಭವಾಗಿ ಆಕರ್ಷಿತರಾಗುವುದಿಲ್ಲ ಮತ್ತು ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸಲು ಹಿಂಜರಿಯುತ್ತಾರೆ. ಇವರು ಪ್ರೀತಿ ವ್ಯವಸ್ಥಿತ ಮತ್ತು ಸ್ಥಿರವಾಗಿರುತ್ತದೆ. ಆದ್ರೆ ಇಲ್ಲಿದೆ ನೋಡಿ ಎರಡನೇ ತಿರುವು. ಇವರ ಎಲ್ಲವೂ ಪರಿಪೂರ್ಣವಾಗಿರಬೇಕು ಎಂಬ ಭಾವನೆ ಮತ್ತು ಸಂಗಾತಿಯನ್ನ ಪದೇ ಪದೇ ವಿಮರ್ಶಿಸುವ ಸ್ವಭಾವ ಕೆಲವೊಮ್ಮೆ ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು. ಇವರು ಯಾವಾಗಲೂ ಸಂಗಾತಿಯಿಂದ ಅಚ್ಚುಕಟ್ಟಾದ ಜೀವನವನ್ನ ನಿರೀಕ್ಷಿಸುತ್ತಾರೆ. ಸಂಗಾತಿ ತಮ್ಮನ್ನ ನಿರ್ಲಕ್ಷಿಸಿದ್ರೆ ಅಥವಾ ಅಸ್ತವ್ಯಸ್ತವಾಗಿದ್ರೆ ಇವರಿಗೆ ಸಹಿಸಲು ಸಾಧ್ಯವಾಗುವುದಿಲ್ಲ. ಇವರ ವಿಮರ್ಶೆ ಕಠಿಣ ಮಾತಿನಂತೆ ಕಂಡರೂ ತಮ್ಮ ಮನಸ್ಸನ್ನ ಶಾಂತವಾಗಿಟ್ಟು ಸಂಗಾತಿಯನ್ನ ಯಥಾಸ್ಥಿತಿಯಲ್ಲಿ ಒಪ್ಪಿಕೊಳ್ಳುವ ಗುಣವನ್ನ ಬೆಳೆಸಿಕೊಂಡ್ರೆ ಇವರ ಪ್ರೇಮ ಜೀವನ ಪ್ರಶಾಂತ ನದಿಯಂತೆ ಇರುತ್ತದೆ. ಕನ್ಯಾ ರಾಶಿಯವರಿಗೆ ದೌರ್ಬಲ್ಯಗಳೇ ಇರೋದಿಲ್ವೇ ಎಂದು ನೋಡೋದಾದ್ರೆ ಖಂಡಿತ ಇವೆ. ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತೆ. ಇವರ ಪರಿಪೂರ್ಣತೆಯ ಬಯಕೆಯು ಕೆಲವೊಮ್ಮೆ ಅತಿಯಾದ ವಿಮರ್ಶೆಗೆ ಕಾರಣವಾಗಿ ಇತರರ ಸಂಬಂಧಗಳು ಹಾಳು ಮಾಡುತ್ತದೆ. ಅತಿಯಾಗಿ ಚಿಂತಿಸೋದ್ರಿಂದ ಇವರು ಸುಲಭವಾಗಿ ಆತಂಕಕ್ಕೆ ಒಳಗಾಗ್ತಾರೆ. ಇದರಿಂದಾಗಿ ಕೆಲವರು ಇವರ ಸೂಕ್ಷ್ಮ ಮನಸ್ಸನ್ನ ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ತಮ್ಮ ಬಗ್ಗೆ ಯಾರಾದರೂ ನಕಾರಾತ್ಮಕವಾಗಿ ಮಾತನಾಡಿದರೆ ಅದನ್ನ ಇವರಿಗೆ ಸಹಿಸಲು ಸಾಧ್ಯವಾಗುವುದಿಲ್ಲ. ತಾವು ಹಿಡಿದಿದ್ದೇ ಸರಿ ಎಂದು ವಾದಿಸ್ತಾರೆ. ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ಉತ್ತಮ ಆರೋಗ್ಯವನ್ನ ಹೊಂದಿರ್ತಾರೆ. ಬುಧ ಗ್ರಹದ ಶಕ್ತಿಯನ್ನ ಪ್ರತಿನಿಧಿಸುವ ಇವರು ಮಾನಸಿಕವಾಗಿ ಸಾಕಷ್ಟು ಗಟ್ಟಿಯಾಗಿರ್ತಾರೆ. ಆದ್ರೆ ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ಜೀರ್ಣಾಂಗ ವ್ಯವಸ್ಥೆ, ನರಮಂಡಲ ಮತ್ತು ಆತಂಕಕ್ಕೆ ಸಂಬಂಧಿಸಿದ್ದು. ಅತಿಯಾದ ಚಿಂತೆ ಮತ್ತು ಎಲ್ಲವನ್ನ ಪರಿಪೂರ್ಣವಾಗಿ ಮಾಡುವ ಒತ್ತಡವು ಇವರ ಹೊಟ್ಟೆಯ ಮೇಲೆ ಪರಿಣಾಮವನ್ನ ಬೀರಬಹುದು. ಇವರು ತಮ್ಮ ಒತ್ತಡವನ್ನ ನಿಯಂತ್ರಿಸೋದು ಮತ್ತು ಯೋಗ, ಧ್ಯಾನದಂತಹ ವಿಶ್ರಾಂತಿ ತಂತ್ರಗಳನ್ನು ಅಳವಡಿಸಿಕೊಳ್ಳುವುದು ಅತ್ಯಗತ್ಯ. ಬನ್ನಿ ಈಗ ಕನ್ಯಾ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ. ಬುಧನ ಆಳ್ವಿಕೆಯಲ್ಲಿರುವ ಇವರು ಹುಟ್ಟಿನಿಂದಲೇ ಪರಿಪೂರ್ಣತೆಯನ್ನ ಬಯಸ್ತಾರೆ. ಆದರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾಠವನ್ನ ಕಲಿಸಲು ಬಯಸುತ್ತೆ. ಅದುವೇ ಅಪರಿಪೂರ್ಣತೆಯನ್ನ ಒಪ್ಪಿಕೊಳ್ಳುವುದು. ಇವರ ಜೀವನದ ದೊಡ್ಡ ಸವಾಲೇ ತಮ್ಮ ಅತಿಯಾದ ನಿರೀಕ್ಷೆಗಳನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು. ಇವರ ಜೀವನದ ಹೋರಾಟ ಹೊರಗಿನ ಪ್ರಪಂಚದೊಂದಿಗೆ ಇರುವುದಿಲ್ಲ, ಬದಲಾಗಿ ತಮ್ಮೊಳಗಿನ ಅತಿಯಾದ ವಿಮರ್ಶಾತ್ಮಕ ಮನಸ್ಸಿನೊಂದಿಗೆ ಇರುತ್ತದೆ. ಯಾವಾಗ ಇವರು ತಮ್ಮ ವಿಮರ್ಶಾತ್ಮಕ ಗುಣವನ್ನ ಬದಿಗಿಟ್ಟು ಇತರರ ಪರಿಪೂರ್ಣತೆಯನ್ನ ಪ್ರೀತಿಯಿಂದ ಒಪ್ಪಿಕೊಳ್ಳಲು ಕಲಿಯುತ್ತಾರೋ, ಯಾವಾಗ ತಮ್ಮನ್ನ ತಾವು ಯಥಾಸ್ಥಿತಿಯಲ್ಲಿ ಪ್ರೀತಿಸಲು ಕಲಿಯುತ್ತಾರೋ ಅವಾಗ್ಲೇ ಇವರ ನಿಜವಾದ ಸಂತೋಷ ಪಯಣ ಪ್ರಾರಂಭವಾಗುತ್ತೆ. ನಿಜವಾದ ಬುದ್ಧಿವಂತಿಕೆ ಅಂದ್ರೆ ಕೇವಲ ಸರಿಯಾದ ಕೆಲಸ ಮಾಡೋದಲ್ಲ, ಪ್ರೀತಿಯಿಂದ ಎಲ್ಲರನ್ನ ಒಪ್ಪಿಕೊಳ್ಳುವುದು ಎಂಬುದನ್ನ ಅರಿತಾಗ ಇವರು ಜಗತ್ತನ್ನೇ ಗೆಲ್ಲುವಂತಹ ಸಾಮರ್ಥ್ಯವನ್ನು ಪಡೆಯುತ್ತಾರೆ. ಕನ್ಯಾ ರಾಶಿಯವರು ತಮ್ಮ ಕುಟುಂಬ ಮತ್ತು ಸಂಬಂಧಗಳನ್ನ ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ. ಸ್ವೀಕಾರವನ್ನ ಬೆಳೆಸಿಕೊಳ್ಳಿ. ಎಲ್ಲರೂ ನಿಮ್ಮಂತೆ ಇರೋದಿಲ್ಲ. ಇತರರ ದೋಷಗಳನ್ನ ಪ್ರೀತಿಯಿಂದ ಒಪ್ಪಿಕೊಳ್ಳಿ. ಟೀಕೆಗಳನ್ನ ನಿಲ್ಲಿಸಿ. ನಿಮ್ಮ ಬಗ್ಗೆ ಮತ್ತು ಇತರರ ಬಗ್ಗೆ ಅತಿಯಾದ ಟೀಕೆ ಮಾಡುವುದನ್ನ ನಿಲ್ಲಿಸಿ. ಪ್ರತಿದಿನ ಬೆಳಗ್ಗೆ ಓಂ ಬುಧಾಯ ನಮಃ ಮಂತ್ರವನ್ನ ಪಠಿಸೋದ್ರಿಂದ ಮಾನಸಿಕ ಶಾಂತಿ ಮತ್ತು ಕುಟುಂಬದಲ್ಲಿ ಶಾಂತಿ ಲಭಿಸುತ್ತದೆ ಹಾಗೂ ಆತಂಕ ನಿಯಂತ್ರಣಕ್ಕೆ ಬರುತ್ತೆ. ಹಾಗಾದ್ರೆ ಕನ್ಯಾ ರಾಶಿ ಅಂದ್ರೆ ಕೇವಲ ವಿಮರ್ಶಕ ಕೆಲಸಗಾರ ಅಲ್ಲ. ಅವರೊಳಗೆ ಒಂದು ಸೂಕ್ಷ್ಮ ಹೃದಯವಿದೆ, ಸ್ನೇಹಕ್ಕೆ ಬೆಲೆ ಕೊಡುವ ಗುಣವಿದೆ, ತಮ್ಮವರನ್ನ ರಕ್ಷಿಸುವ ಅದ್ಭುತ ಶಕ್ತಿ ಇದೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಜಗತ್ತಿಗೆ ವ್ಯವಸ್ಥೆ ಮತ್ತು ಶಾಂತಿಯನ್ನ ತರುವ ಸಾಮರ್ಥ್ಯವಿದೆ. ಮುಂದಿನ ಬಾರಿ ನೀವು ಯಾವುದೇ ಕನ್ಯಾ ರಾಶಿಯವರನ್ನ ಭೇಟಿಯಾದಾಗ ಅವರ ಗಂಭೀರತೆಯ ಹಿಂದಿರುವ ಆ ಕಾಳಜಿಯುಳ್ಳ ಹೃದಯವನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಅಪೂರ್ಣ ಜಗತ್ತಿನಲ್ಲಿ ಯಾರೂ ಪರಿಪೂರ್ಣರಲ್ಲ. ಆದ್ರೆ ನೀವು ಯಾರನ್ನಾದ್ರೂ ಭೇಟಿ ಆದಾಗ ಮತ್ತು ನೀವು ಅವರನ್ನ ಅರ್ಥ ಮಾಡಿಕೊಳ್ಳಲು ಕಾಲಾವಕಾಶ ಬೇಕಾಗುತ್ತೆ. ಆದ್ರೆ ಜ್ಯೋತಿಷ್ಯ ಶಾಸ್ತ್ರವು ಇದನ್ನ ಸರಳಗೊಳಿಸುತ್ತದೆ. ಹೇಗಂದ್ರೆ ನಿಮ್ಮ ಮಾತನಾಡುವ ವ್ಯಕ್ತಿಯ ರಾಶಿ ಯಾವುದೆಂದು ತಿಳಿದುಕೊಂಡ್ರೆ ಅವರ ಸ್ವಭಾವ, ವ್ಯಕ್ತಿತ್ವ ಹೇಗೆ ಅನ್ನೋದನ್ನ ತಿಳಿದುಕೊಳ್ಳಬಹುದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿಯೊಂದು ರಾಶಿಗಳ ಗುಣಗಳನ್ನ ವಿವರಿಸಲಾಗಿದೆ. ಇದರಂತೆ ಕನ್ಯಾ ರಾಶಿಯವರ ಸ್ವಭಾವ ಹೇಗೆ, ಇವರ ಒಳ್ಳೆಯ ಗುಣಗಳೇನು. ಜ್ಯೋತಿಷ್ಯ ಚಕ್ರದ 6ನೇ ರಾಶಿ ಕನ್ಯಾ ರಾಶಿ. ಬುಧದೇವನ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಷ್ಟೋ ರಹಸ್ಯಗಳಿವೆ, ಅದೆಷ್ಟೋ ಕರಾಳ ಸತ್ಯಗಳಿವೆ. ನೀವು ಕನ್ಯಾ ರಾಶಿಯವರಾಗಿದ್ರೆ ತಪ್ಪದೆ ಪೂರ್ತಿಯಾಗಿ ಈ ವಿಡಿಯೋವನ್ನ ನೋಡಿ ಜೈ ಬುಧದೇವ ಎಂದು ಕಾಮೆಂಟ್ ಮಾಡಿ. ಬುದ್ಧಿವಂತಿಕೆಯ ಗಣಿ, ಮಾತಿಗೆ
ದಣಿಯಾಗಿರುವಂತಹ ಪರಿಪೂರ್ಣತೆ, ಶುದ್ಧತೆಗೆ ಆದ್ಯತೆ ಕೊಡುವಂತಹ, ಪ್ರದರ್ಶನವನ್ನ ಇಷ್ಟಪಡದೆ ತುಂಬಿದ ಕೊಡದಂತಿರುವಂತಹ ಕನ್ಯಾ ರಾಶಿಯವರು. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ವಿಜಯವನ್ನ ಸಾಧಿಸಲು, ಸುಖ ಸಂತೋಷವಾಗಿ ಗೆಲುವನ್ನ ಸಾಧಿಸಲು ಯಾವ 5 ಪ್ರತಿಜ್ಞೆಗಳನ್ನ ಮಾಡಬೇಕೆಂಬಂತಹ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಕನ್ಯಾ ರಾಶಿಯವರು ಎಷ್ಟೇ ಬುದ್ಧಿವಂತರಾಗಿದ್ರು ನಿಮ್ಮ ಬದುಕಲ್ಲಿ ಹೋರಾಟಗಳು ಇದ್ದೇ ಇರುತ್ತವೆ. ಸಂಬಂಧಗಳಲ್ಲಿ ನೋವು, ನಿಮ್ಮ ಹಣಕಾಸಿನ ಪರಿಸ್ಥಿತಿಯಲ್ಲಿ ಏರಿಳಿತಗಳು, ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿಯಿಂದ ಹೊರಗಡೆ ಬಂದು ಸಂತೋಷವಾಗಿರಲು ನಿಮಗೆ ನೀವೇ ಕೆಲವು ಸಂಕಲ್ಪಗಳನ್ನ ಮಾಡಿಕೊಳ್ಬೇಕಾಗತ್ತೆ. ಕನ್ಯಾ ರಾಶಿಯವರು ಕೈಗೊಳ್ಳಬೇಕಾದಂತಹ ಮೊದಲನೆಯ ಪ್ರತಿಜ್ಞೆ, ನಿಮ್ಮ ಸ್ನೇಹಿತರು, ಸಂಬಂಧಿಕರು ಅಥವಾ ಅಪರಿಚಿತ ವ್ಯಕ್ತಿಗಳು ಕೆಲವೊಂದು ಆಪ್ಗಳ ಮೂಲಕ ನಿಮಗೆ ಹಣದ ಆಸೆಯನ್ನ ತೋರಿಸ್ತಾರೆ. ಭಾಷೆ ಕೊಡುವವರು ಮಾತಿನ ಮೇಲೆ ನಂಬಿಕೆ ಇಡೋದಿಲ್ಲ ಎಂಬಂತಹ ದೃಢವಾದ ಸಂಕಲ್ಪವನ್ನ ಮಾಡಿ. ನಿಮಗೆ ಹಣವನ್ನ ದ್ವಿಗುಣಗೊಳಿಸಿ ಕೊಡ್ತೇವೆ ಅನ್ನುವವರು ಅವರೇ ಹಣವನ್ನ ಇನ್ವೆಸ್ಟ್ ಮಾಡಿ ದುಡಿಯಬಹುದು ಅಲ್ವೇ? ಈ ಕಾಮನ್ ಸೆನ್ಸ್ ಅನ್ನ ಯೂಸ್ ಮಾಡಬೇಕಾಗತ್ತೆ. ನೀವು 50,000 ಇನ್ವೆಸ್ಟ್ ಮಾಡಿ ನಾವು 1 ಲಕ್ಷ ಮಾಡಿ ಕೊಡ್ತೇವೆ ಅಂದ್ರೆ ಕನ್ಯಾ ರಾಶಿಯವರು ದಯವಿಟ್ಟು ಅಂತಹವರನ್ನ ನಂಬಲು ಹೋಗಬೇಡಿ. ಕನ್ಯಾ ರಾಶಿಯವರು ತನಗಿದ್ದು ತನ್ನ ಕುಟುಂಬದವರಿಗೋಸ್ಕರ ಹಣವನ್ನ ಕೂಡಿ ಹಾಕುವಂತಹ ಪ್ರವೃತ್ತಿಯವರು. ಹಣಕ್ಕೆ ತುಂಬಾ ಬೆಲೆ ಕೊಡ್ತೀರಾ. ಉಳಿತಾಯ ಮಾಡೋದ್ರಲ್ಲಿ ನಂಬಿಕೆಯನ್ನ ಇಟ್ಟು ತನಗಾಗಿ ಖರ್ಚು ಮಾಡದೆ ಕುಟುಂಬದವರಿಗೆ ಮೇಣದ ಬತ್ತಿ ತಾನು ಉರಿದು ಹೇಗೆ ಎಲ್ಲರಿಗೂ ಬೆಳಕನ್ನ ಕೊಡುತ್ತದೆಯೋ ಅದೇ ರೀತಿ ನೀವು ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ನಿಮ್ಮ ಜೀವವನ್ನೇ ಮುಡುಪಾಗಿ ಇಟ್ಟಿರ್ತೀರಾ. ಅದರಿಂದ ಹಣದ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಯಾರನ್ನೋ ನಂಬಿ ನೀವು ಕಷ್ಟಪಟ್ಟಂತಹ ಹಣವನ್ನ ಇನ್ವೆಸ್ಟ್ ಮಾಡಬೇಡಿ. ನನ್ನ ಬುದ್ಧಿವಂತಿಕೆಯಿಂದ ಹಣವನ್ನ ಉಳಿಸುವ ಪ್ರಯತ್ನವನ್ನ ಮಾಡ್ತೇನೆ, ಬೇರೆಯವರನ್ನ ನಂಬಿ ನನ್ನ ಹಣವನ್ನ ಕಳೆದುಕೊಳ್ಳುವುದಿಲ್ಲ ಎಂಬಂತಹ ದೃಢವಾದ ಸಂಕಲ್ಪವನ್ನ ಮಾಡಿ. ಎರಡನೆಯ ಸಂಕಲ್ಪ, ಬೆಣ್ಣೆಯಂತೆ ಮೃದುವಾಗಿ ಬಹಳ ನೈಸಾಗಿ ಮಾತನಾಡುವವರಿಂದ ದೂರ ಇರ್ತೇನೆ ಎಂಬಂತಹ ಪ್ರತಿಜ್ಞೆಯನ್ನ ಮಾಡಿ. ಅವರ ಮಾತಿನಿಂದ ನಿಮ್ಮ ಭಾವನೆಗೆ ಹರ್ಟ್ ಆಗಬಹುದು. ನಿಮ್ಮ ಜೀವನದ ಜೊತೆ ಚೆಲ್ಲಾಟ ಆಡುವಂತಹ ವ್ಯಕ್ತಿಗಳಿಂದ ದೂರವಿರುವಂತಹ ಸಂಕಲ್ಪವನ್ನ ಮಾಡಿ. ಎಲ್ಲರಿಗೂ ಅಯ್ಯೋ ಪಾಪ ಅನ್ನುವಂತಹ ಅನುಕಂಪದ ಭಾವನೆಯನ್ನ ಇವತ್ತೇ ಬಿಡಿ. ನಿಮ್ಮ ಅನುಕಂಪದ ಗುಣವನ್ನ ನಿಮ್ಮ ಸಂಬಂಧಿಕರು, ನಿಮ್ಮ ಸ್ನೇಹಿತರು ದುರುಪಯೋಗ ಪಡಿಸಿಕೊಂಡು ನಿಮ್ಮ ಜೀವನದಲ್ಲಿ ನಿಮ್ಮನ್ನೇ ಸೋಲಿಸಲು ಪ್ಲಾನ್ ಮಾಡಿ ರೆಡಿ ಮಾಡ್ತಾರೆ. ಆದ್ರಿಂದ ಇಂತಹ ಹಿತಶತ್ರುಗಳು, ಗುಪ್ತ ಶತ್ರುಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಕನ್ಯಾ ರಾಶಿಯವರಿಗೆ ಶತ್ರುಗಳು ಹೊಟ್ಟೆ ಕಿಚ್ಚು ಪಡುವವರು ಜಾಸ್ತಿ. ನೀವು ನಿಮ್ಮ ಬುದ್ಧಿ ಬಲದಿಂದ, ಸಾಮರ್ಥ್ಯದಿಂದ ಜೀವನದಲ್ಲಿ ಬೆಳೆದ್ರು ನಿಮ್ಮನ್ನ ತುಳಿಯುವಂತಹ ಸಂಚು ಮಾಡುವವರು ತುಂಬಾ ಜನ ಇರ್ತಾರೆ. ಇಂತಹ ವ್ಯಕ್ತಿಗಳಿಂದ ದೂರ ಇರ್ತೇನೆ ಎಂಬಂತಹ ಸಂಕಲ್ಪವನ್ನ ಮಾಡಿ. ಮೂರನೆಯದಾಗಿ, ಕನ್ಯಾ ರಾಶಿಯವರು ರೆಸ್ಟ್ಲೆಸ್ ಆಗಿ ಯೋಚನೆಯನ್ನ ಮಾಡುವವರು. ಯಾವಾಗ್ಲೂ ಪ್ಲಾನ್ ಮಾಡ್ತಾನೆ ಇರ್ತೀರಾ. ಇದರಿಂದಾಗಿ ನಿಮ್ಮ ಮನಸ್ಸಿಗೆ ಹಾಗೂ ಬುದ್ಧಿಗೆ ರೆಸ್ಟ್ ಇರೋದಿಲ್ಲ. ಇದರಿಂದಾಗಿ ಕನ್ಯಾ ರಾಶಿಯವರಿಗೆ ತಲೆನೋವು, ನಿದ್ರೆಯ ಸಮಸ್ಯೆ, ಸರಿಯಾಗಿ ನಿದ್ದೆ ಮಾಡೋದಿಲ್ಲ. ಇದರಿಂದಾಗಿ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಬ್ಯಾಕ್ ಪೇನ್, ಈ ರೀತಿ ಹೆಲ್ತ್ ಇಶ್ಯೂಸ್ ಅನ್ನ ಫೇಸ್ ಮಾಡಬೇಕಾದಂತಹ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಈ ನಿಮ್ಮ ಹೆಲ್ತ್ ಇಶ್ಯೂಸ್ ರಿಂದ ನಿಮ್ಮ ಜೀವನದ ಸಾಧನೆಗೆ, ಮುನ್ನಡೆಗೆ ಅಡ್ಡಿಯಾಗೋದ್ರಿಂದ ನಿಮ್ಮ ಆಲೋಚನೆಗಳಿಗೆ ಬ್ರೇಕ್ ಹಾಕಿ ಅವಶ್ಯಕತೆ ಇದ್ದಷ್ಟು ಮಾತ್ರ ಯೋಚನೆಯನ್ನ ಮಾಡ್ತೇನೆ, ನನ್ನ ಆರೋಗ್ಯವನ್ನ ನಾನು ಸುಸ್ಥಿತಿಯಲ್ಲಿ ಇಟ್ಕೊಳ್ತೇನೆ, ಪ್ರಯತ್ನವನ್ನ ಮಾಡ್ತೇನೆ ಎಂಬಂತಹ ಸಂಕಲ್ಪವನ್ನ ಮಾಡಿ. ಆರೋಗ್ಯಕರ ಆಹಾರಗಳನ್ನ ಸೇವಿಸಿ, ಸರಿಯಾಗಿ ನಿದ್ರೆ ಮಾಡಿ, ಆಹಾರ ವಿಹಾರದ ಬಗ್ಗೆ ಗಮನವನ್ನ ಕೊಡುವಂತಹ ಪ್ರತಿಜ್ಞೆಯನ್ನ ಮಾಡಿ. ನಾಲ್ಕನೆಯದಾಗಿ, ಕನ್ಯಾ ರಾಶಿಯವರು ನಿಮ್ಮ ಮೇಲೆ ನೀವು ನಂಬಿಕೆಯನ್ನ, ಭರವಸೆಯನ್ನ ಇಡಬೇಕಾಗತ್ತೆ. ನಿಮ್ಮ ಗುರಿ ಹಾಗೂ ಉದ್ದೇಶಗಳ ಕಡೆಗೆ ಏಕಾಗ್ರತೆ ವಹಿಸಿದ್ರೆ ಜೀವನದಲ್ಲಿ ಎಂದಿಗೂ ಸೋಲು ಸಾಧ್ಯವಿಲ್ಲ. ಆದ್ದರಿಂದ ಸೋಲುವುದು ನೀವಲ್ಲ, ನೀವು ಯೋಚಿಸುವಂತಹ ರೀತಿಯಿಂದ ನಿಮ್ಮ ಜೀವನದಲ್ಲಿ ಸೋಲನ್ನ ಅನುಭವಿಸ್ತೀರಾ. ಆದ್ದರಿಂದ ನೀವು ಯೋಚಿಸುವ ರೀತಿಯನ್ನ ಬದಲಾಯಿಸಿ ನೋಡಿ. ನಿಮ್ಮ ಜೀವನದಲ್ಲಿ ಸೋಲು ಎನ್ನುವ ಪದಕ್ಕೆ ಜಾಗವೇ ಇರೋದಿಲ್ಲ. ಐದನೆಯದಾಗಿ, ಕನ್ಯಾ ರಾಶಿಯವರು ಸ್ಮಾರ್ಟ್ ವರ್ಕರ್ ಆಗಿರ್ತೀರಾ. ದೈಹಿಕ ಶ್ರಮಕ್ಕಿಂತ ಮಾನಸಿಕ ಶ್ರಮಕ್ಕೆ ಹೆಚ್ಚು ಆದ್ಯತೆ ಕೊಡುವವರು. ಆದ್ರೆ ಕೆಲಸ ಮಾಡಿದ್ರೆ ರಾತ್ರಿ ಹಗಲು ಅಂತ ನೋಡದೆ ಕಂಟಿನ್ಯೂಸ್ ಆಗಿ ಕೆಲಸವನ್ನ ಮಾಡ್ತೀರಾ. ಇಲ್ಲದಿದ್ರೆ ಆಲಸ್ಯದಿಂದ ಕೆಲಸವನ್ನ ಮುಂದೂಡ್ತೇನೆ ಇರ್ತೀರಾ. ಇವತ್ತು ಮಾಡೋ ಕೆಲಸನ ನಾಳೆ ಮಾಡೋಣ, ಆಮೇಲೆ ಮಾಡೋಣ ಅಂತ ಮುಂದೂಡ್ತಾನೆ ಇರ್ತೀರಾ. ಈಗ ಈ ನಿಮ್ಮ ಆಲಸ್ಯ ಗುಣದಿಂದ ಕೆಲವೊಮ್ಮೆ ನಿಮ್ಮ ಕೈಗೆ ಬಂದಿರುವಂತಹ ಒಳ್ಳೆ ಪ್ರಾಜೆಕ್ಟ್ಗಳು, ಬಿಸ್ನೆಸ್ ಆಫರ್ಸ್ಗಳು ಕೈತಪ್ಪಿ ಹೋಗುವಂತಹ ಸಾಧ್ಯತೆಗಳು ಇದೆ. ಆದ್ರಿಂದ ಕೆಲಸದಲ್ಲಿ ಆಲಸ್ಯವನ್ನ ತೋರಿಸದೆ ನಿಮ್ಮ ಶೆಡ್ಯೂಲ್ ಅನ್ನ ಕರೆಕ್ಟ್ ಆಗಿ ಪ್ಲಾನ್ ಮಾಡೋದ್ರಿಂದ ನಿಮ್ಮ ಕೆಲಸದಲ್ಲಿ ಯಶಸ್ಸು ಕಾಣಬಹುದು. ಕನ್ಯಾ ರಾಶಿಯವರು ಮೊದಲೇ ಮಲ್ಟಿ ಟಾಸ್ಕರ್ ಆಗಿರ್ತೀರಾ. ಏಕಕಾಲದಲ್ಲಿ 2 ಅಥವಾ 2ಕ್ಕಿಂತ 3 ಕೆಲಸಗಳನ್ನ ಮಾಡುವಂತಹ ಇಂಟೆಲಿಜೆಂಟ್ ಬ್ಯಾಲೆನ್ಸ್ ರಾಶಿಯವರು. ಆದ್ರೆ ಕೆಲವೊಮ್ಮೆ ಏನು ಬೇಡ ಅಂತ ಬಹಳ ಆರಾಮದಾಯಕವಾದ ಜೀವನವನ್ನ ಬಯಸುವವರು.
ಆದ್ರಿಂದ ನನ್ನ ಈ ಮನಸ್ಥಿತಿಯನ್ನ ಬದಲಾಯಿಸಿಕೊಂಡು ಸದಾ ಆಕ್ಟಿವ್ ಆಗಿರ್ತೇನೆ ಎಂಬಂತಹ ಸಂಕಲ್ಪವನ್ನ ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡ ಹಾಗೆ ಹಣವನ್ನ ಉಳಿಸಿ ಆರೋಗ್ಯವನ್ನ ಸುಖ ಸಂತೋಷದಿಂದ ಜೀವನವನ್ನ ಮಾಡಬಹುದು. ಇದೊಂದು ವಿಚಾರ ನಿಮ್ಮ ಜೀವನ ಸಂಗಾತಿಯಾಗ್ಲಿ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಆಗ್ಲಿ ನನ್ನಷ್ಟೇ ಪರ್ಫೆಕ್ಷನಿಸ್ಟ್ ಆಗಿರಬೇಕು ಎನ್ನುವಂತಹ ನಿರೀಕ್ಷೆಯನ್ನ ಎಂದಿಗೂ ಇಟ್ಕೊಳ್ಬೇಡಿ. ನಿರೀಕ್ಷೆಗಳು ಯಾವಾಗ್ಲೂ ದುಃಖವನ್ನೇ ಹೆಚ್ಚಾಗಿ ಕೊಡುವುದು. ಆದ್ದರಿಂದ ನಿಮ್ಮಷ್ಟೇ ಪರ್ಫೆಕ್ಟ್ ಆಗಿ ಪ್ರತಿಯೊಬ್ಬರು ಇರಬೇಕು ಅಂತ ಯಾವತ್ತೂ ಅಂದ್ಕೊಳ್ಬೇಡಿ. ನಿರೀಕ್ಷೆಗಳು ಯಾವಾಗ್ಲೂ ದುಃಖವನ್ನೇ ಹೆಚ್ಚಾಗಿ ಕೊಡುವುದು. ಆದ್ದರಿಂದ ನಿಮ್ಮಷ್ಟೇ ಪರ್ಫೆಕ್ಟ್ ಆಗಿ ಪ್ರತಿಯೊಬ್ಬರು ಇರಬೇಕು ಅಂತ ಯಾವತ್ತೂ ಅಂದ್ಕೊಳ್ಬೇಡಿ. ಕನ್ಯಾ ರಾಶಿಯವರೇ, ನಿಮ್ಮ ರಾಶಿಯಾಧಿಪತಿ ಬುಧ ನಿಮಗೆ ತೀಕ್ಷ್ಣ ಬುದ್ಧಿ ಕೊಟ್ಟಿರ್ತಾನೆ. ಆದ್ರೆ ಯಶಸ್ಸು ಬಂದಾಗ, ಹಣ ಕೈಗೆ ಬಂದಾಗ, ಎಲ್ಲವೂ ಸರಿಯಾಗಿರುತ್ತಿರುವಾಗ ನಿಮ್ಮ ಮನಸ್ಸು ಇದು ನಿಜವಾಗಿಯೂ ನಡೆಯುತ್ತಿದೆಯೇ, ತಪ್ಪಾದ್ರೆ ಹೇಗೆ, ಇನ್ನು ಇದಕ್ಕಿಂತ ಚೆನ್ನಾಗಿ ಮಾಡಬಹುದಿತ್ತೇನೋ ಎಂದು ಅತಿಯಾಗಿ ವಿಶ್ಲೇಷಿಸಲು ಪ್ರಾರಂಭಿಸುತ್ತದೆ. ಈ ಸಮಯದಲ್ಲಿ ನಿಮ್ಮ ಆತುರದ ವಿಮರ್ಶೆಯಿಂದ ಅಥವಾ ನಿಮ್ಮ ಪರಿಪೂರ್ಣತೆಯ ಹುಡುಕಾಟದಲ್ಲಿ ನಿಮ್ಮ ಆಪ್ತರನ್ನೇ, ವಿಶೇಷವಾಗಿ ನಿಮ್ಮ ಜೀವನ ಸಂಗಾತಿಯನ್ನೇ ನೀವು ಮಾತಿನಿಂದ ನೋಯಿಸಬಹುದು. ಈ ಒಂದು ದೊಡ್ಡ ತಪ್ಪಿನಿಂದ ನಿಮ್ಮ ಕೈಗೆ ಬಂದ ಭಾಗ್ಯವನ್ನ ನೀವೇ ಅನುಭವಿಸಲಾಗದ ಸ್ಥಿತಿಯನ್ನ ತಂದುಕೊಳ್ಳುವಂತಹ ಅಪಾಯವಿದೆ. ಯಶಸ್ಸು ಪಡೆಯೋದಕ್ಕಿಂತ ಅದನ್ನ ಅನುಭವಿಸಿ ಉಳಿಸ್ಕೊಳ್ಳೋದು ಮುಖ್ಯ. ಈ ಅತಿಯಾದ ಯೋಚನೆ ಮತ್ತು ವಿಮರ್ಶೆ ನೀವು ಎದುರಿಸುವ ಅತಿ ದೊಡ್ಡ ಸಮಸ್ಯೆ. ಹಾಗಾದ್ರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗೋದು ಹೇಗೆ, ಈ ಯಶಸ್ಸನ್ನ ಶಾಶ್ವತವಾಗಿ ಉಳಿಸ್ಕೊಳ್ಳೋದು ಹೇಗೆ? ಪರಿಹಾರ ತುಂಬಾ ಸರಳವಾಗಿದೆ. ಇದನ್ನ ಶ್ರದ್ಧೆಯಿಂದ ಪಾಲಿಸಿ. ಮೊದಲನೆಯದಾಗಿ, ವರ್ತಮಾನದಲ್ಲಿ ಬದುಕಿ. ನಡೆದ ಘಟನೆಯನ್ನ ವಿಶ್ಲೇಷಿಸೋದನ್ನ, ನಡೆಯದ ಘಟನೆಯ ಬಗ್ಗೆ ಚಿಂತಿಸೋದನ್ನ ನಿಲ್ಲಿಸಿ. ನಿಮ್ಮ ಕೈಯಲ್ಲಿರುವ ಯಶಸ್ಸನ್ನ ಆ ಕ್ಷಣದಲ್ಲಿ ಆನಂದಿಸಿ. ಎರಡನೆಯದಾಗಿ, ನಿಮ್ಮ ರಾಶಿಯಾಧಿಪತಿಯನ್ನ ಶಾಂತಗೊಳಿಸಿ. ಪ್ರತಿ ಬುಧವಾರ ಹತ್ತಿರದ ಶ್ರೀ ವಿಷ್ಣುವಿನ ಅಥವಾ ಶ್ರೀ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಒಂದು ತುಳಸಿ ಮಾಲೆಯನ್ನ ಅರ್ಪಿಸಿ. ಅಥವಾ ಹಸುವಿಗೆ ಹಸಿರು ಹುಲ್ಲು ಅಥವಾ ಪಾಲಕ್ ಸೊಪ್ಪನ್ನ ತಿನ್ನಿಸಿ. ಇದು ನಿಮ್ಮ ಮನಸ್ಸಿನ ಚಂಚಲತೆಯನ್ನ ಕಡಿಮೆ ಮಾಡಿ ಸ್ಪಷ್ಟತೆಯನ್ನ ನೀಡುತ್ತದೆ. ಮೂರನೆಯದಾಗಿ, ಕೃತಜ್ಞತೆಯನ್ನ ಸಲ್ಲಿಸಿ. ಟೀಕಿಸುವ ಬದಲು ನಿಮಗೆ ಸಿಕ್ಕಿದ್ದಕ್ಕೆ ಕೃತಜ್ಞತೆಯನ್ನ ಸಲ್ಲಿಸಿ. ಪ್ರತಿದಿನ ರಾತ್ರಿ ಮಲಗುವ ಮುನ್ನ, ಇದೆಲ್ಲ ನಿನ್ನ ಕೃಪೆ, ನನ್ನ ಬುದ್ಧಿ ಶಕ್ತಿಗೆ ದಾರಿ ತೋರಿಸಿದ್ದಕ್ಕೆ ಧನ್ಯವಾದ ಎಂದು ನಿಮ್ಮ ಇಷ್ಟ ದೇವರನ್ನ ಸ್ಮರಿಸಿ. ನಿಮ್ಮ ಎಲ್ಲಾ ಭಾಗ್ಯವನ್ನ ನಿಮ್ಮ ಬಳಿಯೇ ಉಳಿಸುತ್ತದೆ. ಕನ್ಯಾ ರಾಶಿಯವರೇ, ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸುವಂತಹ ಶಕ್ತಿ ಹೊಂದಿದೆ. ನಿಮ್ಮ ವಿಜಯ ಆರಂಭವಾಗಲಿದೆ. ನಿಮ್ಮ ಪ್ರತಿಯೊಂದು ಲೆಕ್ಕಾಚಾರವು ಈಗ ಯಶಸ್ವಿಯಾಗಲಿದೆ. ನಿಮ್ಮ ಮಾನಸಿಕ ನೋವು ಈಗ ಪ್ರಶಾಂತವಾಗಿ ಬದಲಾಗುವ ಸಮಯ ಬಂದಿದೆ. ನೆನಪಿಡಿ, ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ. ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ. ಈ ಅದ್ಭುತ ಸಮಯವನ್ನ ಸದುಪಯೋಗ ಪಡಿಸಿಕೊಳ್ಳಿ. ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೆ ನಿಮ್ಮ ಕುಲದೇವರು ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಾಮೆಂಟ್ ಮಾಡಿ. ಆ ಭಗವಂತನು ನಿಮ್ಮನ್ನ ಸದಾ ಕಾಪಾಡಲಿ. ಸರ್ವೇ ಜನೋ ಸುಖಿನೋ ಭವತು. ಇದೇ ರೀತಿಯ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ.